ಇವತ್ತು ನಾವು ಏನೇ ಆಗಿದ್ರು ಕೂಡ, ಇವತ್ತು ನಾನು ಇಲ್ಲಿ ಕೂತಿದ್ರು ಕೂಡ, ನನಗೆ ಅವಕಾಶ ಬಂದಿದ್ರು ಕೂಡ, ಅದಕ್ಕೆ ಮೂಲ ಕಾರಣ ನಮ್ಮ ದೊಡ್ಡತ್ತೆ, ನಮ್ಮ ದೊಡ್ಡ ಮಾಮ. ಸೋ ಸ್ವೀಟ್. ಅದನ್ನ ಮರಿಬೇಡಿ ಅಂತ ನನಗೆ ಅವತ್ತು ಹೇಳಿದ್ರು. ಅದೊಂದು ವಿಚಾರದಲ್ಲಿ ನೀವು ಹೇಳಿದ್ದು ನಾನು ಒಪ್ಕೋತೀನಿ. ಅಂದರೆ ಹೇಳ್ಕೊಟ್ಟಿದ್ದನ್ನ ಇವತ್ತವರೆಗೂ ಮರ್ತಿಲ್ಲ ಅನ್ನೋ ವಿಚಾರ ಹೇಳಿದ್ರಲ್ಲ, ಅದೊಂದು ವಿಷಯ, ಆ ನೆನಪು, ಆ ಗ್ರ್ಯಾಟಿಟ್ಯೂಡ್, ಆ ರೆಸ್ಪೆಕ್ಟ್, ಆ ಪ್ರೀತಿ, ಅದಷ್ಟನ್ನು ನಾನು ಹಾಗೆ ಇಟ್ಕೊಂಡಿದ್ದೆ. ಇಲ್ಲ, ಫೋಟೋ ಎಷ್ಟು ಚೆನ್ನಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರೆ, ಅದ್ರ ಜೊತೆ ನೀವೆಲ್ಲ ಮಕ್ಕಳು ಕಸಿನ್ಸ್ ಎಲ್ಲರೂ ಸುತ್ಕೊಂಡಿದ್ದೀರಾ. ಅವ್ರ ಜೊತೆ ಸಮಯ ಕಳೆಯಕ್ಕೆ ಸಿಗ್ತಾ ಇತ್ತು ನಿಮಗೆ, ಕಾಲ ಕಳೆಯಕ್ಕೆ? ಹಿ ವಾಸ್ ಆಲ್ವೇಸ್ ಬಿಸಿ ಅಲ್ವಾ ಅವರು? ಅವಾಗ ಮಾಮ ಶೂಟಿಂಗ್ ಇಲ್ಲದೆ ಇರೋ ಸಮಯದಲ್ಲಿ ಚೆನ್ನೈಯಲ್ಲಿ ಬೀಚಲ್ಲಿ ವಾಕಿಂಗ್ ಹೋಗೋದು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಸೋರು. ಮೆಡ್ರಾಸಲ್ಲಿ ಹೋಟೆಲ್ ಮೊನಾರ್ಕ್ ಅಂತ ಒಂದಿತ್ತು, ಅಪ್ಪು ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ತಿನ್ಬೇಕು, ನೀಟಾಗಿ ತಿನ್ಬೇಕು ಅಂತ ಈ ಸ್ಯಾಂಡ್ವಿಚ್ಚು, ಆಮೇಲೆ ಚಿಕನ್ ರೋಲ್, ಮ್ಯಾಕ್ ಫಾಸ್ಟ್ ಫುಡ್ ಅಂತ ಒಂದಿದೆ ಬೆಂಗಳೂರಲ್ಲಿ, ಅದನ್ನ ಪರಿಚಯ ಮಾಡಿಸಿದವರು ಅಪ್ಪು. ನನಗೆ ಅಮೇಸಿಂಗ್ ಮೆಮೊರೀಸ್ ಅಂಡ್ ವೆರಿ ಗ್ರೇಟ್ಫುಲ್ ಟು ದೆಮ್. ಅಪ್ಪು ಅವ್ರಿಗೂ ಶಿವಣ್ಣ ಮಾಮಂಗೂ ನಾನು ವೆರಿ ವೆರಿ ಥ್ಯಾಂಕ್ಫುಲ್. ಸೊ ಬ್ಯೂಟಿಫುಲ್, ಸೊ ಬ್ಯೂಟಿಫುಲ್. ಎಸ್, ನಿಮ್ಮ ವರ್ಷನ್ ಸರ್, ಹೀರೋಯಿನ್ ವರ್ಷನ್ ಆಯ್ತು. ಅದೇ ವರ್ಷನು ಅಡಿಷನ್ಗಳು ತುಂಬಾ ಇದೆ. ಅಂದ್ರೆ ನಾನು ಫಸ್ಟ್ ಹೋಗಿ ಮಾತಾಡ್ಸಂದ್ರೆ ನನಗೆ ಹೇಳಿ ಕೇಳಿ ಮುಜುಗರ, ಸ್ವಲ್ಪ ಸಂಕೋಚ. ಅವತ್ತು ಶೇಷಾದ್ರಿಪುರಂ ಕಾಫಿ ಡೇಲಿ ಕೂತ್ಕೊಂಡಾಗ ಮತ್ತೆ ಇದೇ ಹುಡುಗಿ 3 ವರ್ಷದಿಂದ ನೋಡಿದ ಹುಡುಗಿ, ಅದೇ ಹುಡುಗಿ ಕೂತಿದ್ದಾಳಲ್ಲ, ಮುದ್ದಾಗಿದ್ದಾಳೆ ಅಂತ. ಇವತ್ತು ಹೆಂಗಾರ ಮಾತಾಡಿಸ್ಬೇಕು, ಇವತ್ತು ಮಾತಾಡ್ಸಿಲ್ಲ ಅಂದ್ರೆ ಲೈಫ್ ಪೂರ್ತಿ ಮಾತಾಡ್ಸಲ್ಲ ನಾನು, ಗ್ಯಾರಂಟಿ ಅಂತ ಗೊತ್ತಾಗೋಯ್ತು. ಸೊ ಹೋಗಿ ಸಡನ್ ಆಗಿ ಆ ಕಡೆ ತಿರುಗಿಬಿಟ್ಟು, ಹಾಯ್ ಐ ಆಮ್ ವಿಜಯ್, ಸೀನ್ ಯು ಕಪಲ್ ಆಫ್ ಟೈಮ್ಸ್ ಇನ್ ಮಲ್ಲೇಶ್ವರಂ ಕಾಫಿ ಡೇ ಅಂತ. ಅವಳು ಪೂರ್ತಿ ಜಾಸ್ತಿ ಹೆಚ್ಚಿಗೆ ಮಾತಾಡಂಗಿಲ್ಲ. ಸೊ ಅವತ್ತು ಮಾತಾಡ್ಸಿದ್ದಷ್ಟೇ. ಅದಾದ್ಮೇಲೆ ಮತ್ತೆ ಜಿಮ್ಮಲ್ಲಿ ನೋಡಿದೆ, ಒಂದು ಮದುವೆಯಲ್ಲಿ ನೋಡಿದೆ, ಇಂಥವ್ರು ಅಂತ ಗೊತ್ತಾಯ್ತು. ಬಂದು ಅದೇ ಅಪ್ಪಾಜಿ ಹೇಳ್ದಂಗೆ ಹುಡುಗಿರ್ನ ಹುಡುಕ್ತಾ ಇದ್ರು. ಅಲ್ಲೂ ನಮ್ಮ ಅಕ್ಕ ಫಿಲ್ಟರ್ ಮಾಡ್ತಾ ಇದ್ಲು, ಇವ್ನಿಗೆ ಇಂಥದ್ದು ಆಗತ್ತೆ, ಇಂಥದ್ದು ಆಗಲ್ಲ ಅಂತ. ಸರಿ ಬೇಡ ಕಡೆ ನೀನೇ ನೋಡ್ಕೊ ಅಂತ ಹೇಳಿದೆ. ನೋಡಿ ಆದ್ಮೇಲೆ ನಾನು ಇಲ್ಲ ಅಪ್ಪಾಜಿ ಈ ಥರ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದಾಗ ಮಾವನವ್ರ ಹತ್ರ ಹೋಗಿ ಮಾತಾಡಿಸಿ, ಅವರು ಒಂದು ರೌಂಡು ಎಲ್ಲ ಟೆಸ್ಟಿಮೋನಿ ಎಲ್ಲ ತಗೊಂಡು ಓಕೆ ಅಂತ ಫಿಕ್ಸ್ ಆದ್ಮೇಲೆ ಸೋ ನೈಸ್. ರೆಸ್ಟ್ ಇಸ್. ಎಷ್ಟು ನೀವು ಕ್ಲೋಸ್ ಆಗಿದ್ದೀರಾ, ನಿಮ್ಮ ಪ್ರೀತಿ ಅದೆಲ್ಲ ನಾವು ಬಿಗ್ ಬಾಸ್ ಅಲ್ಲಿ ನೀವು ಹೇಳದ ಹೇಳಿ ನೋಡಿ, ನೀವು ಒಂದು ಎಪಿಸೋಡ್ ಅಲ್ಲಿ ನೀವು ನನಗೆ ತುಂಬಾ ಅವಳನ್ನ ಮಿಸ್ ಮಾಡ್ತಾ ಇದ್ದೀನಿ, ನಾನು ಅವ್ರ ಮಲ್ಕೊಂಡ್ಬಿಟ್ರೆ ನನಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಅಂತ ನೀವು ಹೇಳಿದಾಗ ವಿ ಆಲ್ಸ್ ನಮ್ ಇಮಿಡಿಯೇಟ್ ಅವನ ಹೆಂಡತಿ ಫೋನ್ ಮಾಡಿ ಮಾತಾಡ್ಬೇಕು ಅನ್ಸೋದು ನಮಗೆ. ಆ ಥರ ಏನೋ ಈ ಹಸ್ಬೆಂಡ್ ಅಂಡ್ ವೈಫ್ ನಿಮ್ಮಿಬ್ಬರ ಆ ಕ್ಲೋಸ್ನೆಸ್, ಆ ರಿಲೇಶನ್ಶಿಪ್ ಬಹಳ ಇಷ್ಟ ಆಗ್ತಿತ್ತು. ಐ ಮೀನ್ ಇಟ್ಸ್ ಅ ಪಿಟಿ ನೀವು ಈ ಪ್ರೋಗ್ರಾಮ್ನ ಪ್ರೀಪೋನ್ ಮಾಡಿದ ಅವ್ರು ಕರೆಯಕ್ಕಾಗಿಲ್ಲ ನಮ್ಗೆ ಇವತ್ತು. ನಿಮ್ ನಾಳೆ ಏನೋ ಆಡಿಯೋ ರಿಲೀಸ್ ಅಂದ್ಬಿಟ್ಟು ಅವ್ರು ಮಂಗಳೂರು ಹೊರಟರು ಅಂತ ಬೆಳಗ್ಗೆ. ಅಲ್ಲಿ ಮೆಹಂದಿ ಇದೆ ಅಂತ ಹೋಗಿದ್ದು. ಸೊ ಶಿ ಈಸ್ ಲೈಕ್ ಮೈ ಸ್ಟ್ರೆಂತ್. ಯಾಕಂದ್ರೆ ನನಗೆ ನಮ್ಮ ಅಪ್ಪಾಜಿ ಬಹಳ ಹಿಂದೆ ಒಂದು ಮಾತು ಹೇಳ್ತಾ ಇದ್ರು, ಮನೆಯವ್ರನ್ನ ಅಂದ್ರೆ ಹೆಂಡತಿನ ತಲೆ ಮೇಲೆ ಹೊತ್ತು ನೋಡ್ಕೋಬೇಕು, ಇಲ್ಲ ಇಲ್ಲಿ ಹೊತ್ತು ನೋಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಅದು ತಲೆಯಲ್ಲಿ ಕೂತ್ಬಿಟ್ಟಿತ್ತು ನನಗೆ. ಎಲ್ಲೋ ಒಂದು ಕಾರ್ನರ್ ಆಫ್ ಮೈ ಮೈಂಡ್ ನನಗೆ ಮಂಗಳೂರು ಅವರು ಒಂದು ಹುಡುಗಿ ಬೇಕು ಅಂತ ಆಸೆ ನನಗೆ, ನಿನಗಾಗಿ ಪಿಕ್ಚರ್ ಶೂಟಿಂಗ್ ಮಾಡಿದಾಗಲಿಂದ. ಕೋಇನ್ಸಿಡೆಂಟಲ್ ಆಗಿ ಸ್ಪಂದನ ಅವರು ಊರು ಬಂದು ಬೆಳ್ತಂಗಡಿ, ಹಂಗಾಗಿ ಅವರು ಕೂಡ ಮಂಗಳೂರವರು. ಆ್ಯಂಡ್ ಶಿ ಈಸ್ ಅ ವೆರಿ 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 ಸ್ಟ್ರಾಂಗ್ ಪರ್ಸನ್. ಅಬ್ಸಲ್ಯೂಟ್ಲಿ. ಆ್ಯಂಡ್ ಮಾಸ್ಟರ್ ಇನ್ ಗಿವಿಂಗ್ ಸರ್ಪ್ರೈಸಸ್. ಅದರಲ್ಲಿ ನಾನು ತದ್ವಿರುದ್ಧ. ಎಂಥ ವೇಸ್ಟು ಅಂದರೆ ಸರ್ಪ್ರೈಸಸ್ಗಳು ಕೊಡೋದ್ರಲ್ಲಿ. ಸರ್ಪ್ರೈಸನ್ನ ಐಡೆಂಟಿಫೈ ಮಾಡೋದಕ್ಕೂ ಆಗೋದಿಲ್ಲ, ಆ ಥರ ದಡ್ಡತನ ಇರುತ್ತೆ ಒಂದೊಂದ್ಸಲ. ಬಟ್ ಅವಳು ಮಾತ್ರ ಸರ್ಪ್ರೈಸ್ಗಳು ಕೊಡೋದ್ರಲ್ಲಿ ಶಿ ಈಸ್ ಅ ಮಾಸ್ಟರ್. ರೈಟ್. ಈ ಫ್ರೇಮ್ ಅಲ್ಲಿ ಅವ್ರು ಇದ್ದಿದ್ರೆ ಚೆನ್ನಾಗಿತ್ತು. ಎನಿವೆ, ಲೆಟ್ಸ್ ಅಟ್ ಲೀಸ್ಟ್ ಪುಟ್ ಅವರ್ ಆನ್ ಫೋನ್. ಕ್ಯಾನ್ ಯು ಕನೆಕ್ಟ್ ಅಸ್ ಪ್ಲೀಸ್? Hello. Hello. Hi, we are missing you. Hello. Hi. Sorry, I could not come. ಅಲ್ಲ, ಇಟ್ಸ್ ಓಕೆ. ಏನು ಮಂಗಳೂರಲ್ಲಿ ಏನು ನಡೀತಾ ಇದೆ? ಏನು ವಾಟ್ ಇಸ್ ಏನು Friend wedding. ಫಂಕ್ಷನ್ ಏನು? ಮೆಹಂದಿ ಅವರು your friend da? ಫ್ರೆಂಡ್ ಕಸಿನ್. ಓಕೆ ಓಕೆ. ಪಾರ್ಟಿನಾ? Yeah. ಏನು ಪಾರ್ಟಿ ಸೌಂಡ್ ಕೇಳಿಸ್ತಿಲ್ಲ? ಇಲ್ಲ, ಇವಾಗ ಮನೇಲಿದ್ದೀನಿ, ಇವಾಗ ರೆಡಿ ಆಗ್ಬಿಟ್ಟು ಹೋಗ್ಬೇಕು. ಆಕ್ಚುಲಿ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ನಿಮ್ನ. ಏನಪ್ಪಾ? ನಾನು ನಿಮ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಮಿಸ್ ಮಾಡ್ಕೊ. ಓಕೆ. ಹೌದಾ ಚಿನ್ನ, ಥ್ಯಾಂಕ್ ಯು ಸೋ ಮಚ್. ಏನಾರು ಹೇಳೋದಿದ್ಯಾ ಈ ವೇದಿಕೆಯಲ್ಲಿ? ಏನೂ ಇಲ್ಲ. ಏನಾರ ಹೇಳೋದು? ಎಲ್ಲರೂ ಇದ್ದಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅದೇ ಸಿಸ್ಟರ್ ಪ್ರೋಗ್ರಾಮ್ ಪೇರೆಂಟ್ಸ್ ಎಲ್ಲರೂ ಇದ್ದಾರೆ. ಬರ್ಬೇಕಾಗಿತ್ತು, ಬರಕ್ ಆಗಿಲ್ಲ. ಯಾಕೋ ಸ್ವಲ್ಪ ಜಾಸ್ತಿ ಅನ್ಸ್ತಿಲ್ಲ ನಿನಗೆ? ಇಲ್ಲ, We feel incomplete without you. ಇಲ್ಲ ಸರ್, ಅವಳು ಇನ್ನು ಆಕ್ಟಿಂಗ್ ಕಲ್ತಿಲ್ಲ. ಅವಳು ಆಕ್ಟಿಂಗ್ ಕಲ್ತಿಲ್ಲ. ಕಲ್ತಿಲ್ಲ. He knew it. ರಾಘು ಸ್ಪಂದನ ಬಹಳ ಅದ್ಭುತವಾಗಿ ಕಾಣ್ತಿದ್ರಿ. ಅದ್ಭುತವಾದ ಜೋಡಿ ಇದು. ಕ್ಲೋಸ್ ಅಪ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರಿ. ಹೊಸ ಫ್ರೆಶರ್ ಕ್ಲೋಸ್ ಅಪ್ ಕೊಡುತ್ತೆ ಆತ್ಮವಿಶ್ವಾಸ, ಹತ್ರ ಆಗೋಕೆ. ಎಸ್, ಓವರ್ ಟು ಯು. ಶಿ ಈಸ್ ಅ ಮಾಸ್ಟರ್. ಸರ್ಪ್ರೈಸ್ ಕೊಡೋ ವಿಚಾರದಲ್ಲಿ, ಖುಷಿಯನ್ನು ಕೊಡೋ ವಿಚಾರದಲ್ಲಿ, ಧೈರ್ಯ ಹೇಳೋ ವಿಚಾರದಲ್ಲಿ ನನಗೆ ಮಾಸ್ಟರ್ ಇರ್ತಾರೆ.
ಯು ಮೇಕ್ ಸಚ್ ಪಾಪ ಅದು ವಿಡಿಯೋದು ನನ್ನ ಮಗ ಬಾಯಿ ಬಿಟ್ಬಿಡ ವಿಡಿಯೋ ಅಲ್ಲ ಏನ್ ಮಾಡ್ದ, ಡ್ಯಾಡಿ ಮಮ್ಮಿ ವಿಲ್ ಕಮ್ ಆನ್ ಟಿವಿ ಅಂದ. ನೋ ಮಗ್ನೆ ವೈ ಅಂದೆ. ಶಿ ವಾಸ್ ಶೂಟಿಂಗ್ ತಾತ ಮನೇಲಿ ಅಂದ. ಹೌದಾ ಅಂತ ಸುಮ್ಮನೆ ಇದೆ ಪಾಪ, ಇವಳಿಗೆ ಸುಮ್ಮನೆ ಇದ್ದಾನೆ, ಬರಲೇಬೇಕು ಅಂತ ಗೊತ್ತಿತ್ತು. ಅಫ್ಕೋರ್ಸ್ ಇಟ್ ಈಸ್ ವೀಕೆಂಡ್ ವಿತ್ ರಮೇಶ್. ಇಲ್ಲಿ ಕೂತಿದ್ದೀನಿ, ಅಪ್ಪಾಜಿ ಇದ್ದಾರೆ, ಅಮ್ಮ ಇದ್ದಾರೆ, ಈ ತರ ಇಷ್ಟೊಂದು ಎಲ್ಲಾ ಎಮೋಷನ್ಸು ಇರುವಂತ ಈ ಜಾಗದಲ್ಲಿ ಈ ಎಮೋಷನ್ ಇಲ್ಲ ಅಂದ್ರೆ ಹೇಗೆ? ರಿಯಲಿ 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 ಯು ಮೇಕ್ ಸಚ್ ಅ ಲವ್ಲಿ ಪೇರ್ ರೀ. ಯಾ ಮೋರ್ ಹ್ಯಾಪಿನೆಸ್ ಟು ಯು. ಎಸ್ ಮಗು ಶೌರ್ಯ, ಟೆಲ್ ಅಸ್ ಅಬೌಟ್ ಹಿಮ್. ವಿಲ್ ಸ್ಟಾರ್ಟ್? ಯಾ ನಾನೇ ಸ್ಟಾರ್ಟ್ ಮಾಡೋದು. ನಾನು ಅದೇ ಮಾತಾಡಲ್ಲ, ಯಾರು ನೀನೇ ತುಂಬಾ ಮಾತಾಡಿದ್ರೆ ನನಗೆ ಹೇಳ್ತಾರೆ. ನಾನು ಇನ್ಫ್ಯಾಕ್ಟ್ ಹೇಳ್ತಾ ಇರ್ತೀನಿ, ಅದಿದೆಯಲ್ವಾ, ಅದು ಆಯ್ತಲ್ವಾ, ಅದು ಹೇಳು ಅಂದಾಗ ಯಾ ಚೆನ್ನಾಗಿದೆ ಅಷ್ಟೇ, ಇನ್ನೆಲ್ಲ ನಾನೇ ಹೇಳ್ಬೇಕು. ಬಟ್ ಶೌರ್ಯ ಅಗೇನ್ ಹೀ ಈಸ್ ಎವ್ರಿಥಿಂಗ್. ಇವಾಗ ಹೀ ಬಿಕಮ್ಸ್ ಅವರ್ ಟುಮಾರೋ. ಎಸ್, ನಮ್ಮ ನಾಳೆ ಅವನು, ಇವತ್ತಿನ ಖುಷಿ ಅವನು. ಅವನ್ನ ನೋಡಿದ್ರೆ ಅಪ್ಪಾಜಿ ಅಮ್ಮಂಗೆ ಒಂದು ಬಹಳ ಸಂತಸ, ರೆಸ್ಟ್ಲೆಸ್ ಟು ದ ಕೋರ್. ಅವನು ನೋಡಿದಾಗ ನನ್ನ ಚಿಕ್ಕ ವಯಸ್ಸು ನೆನಪಾಗುತ್ತೆ. ಇವರು ಅಷ್ಟು ರೆಸ್ಟ್ಲೆಸ್ ಇರಲಿಲ್ಲ, ಬಟ್ ನಾನು ಭಾಳ ರೆಸ್ಟ್ಲೆಸ್ ಇದೆ. ನಾನು ನನ್ನ ತಮ್ಮ ಭಾಳ ರೆಸ್ಟ್ಲೆಸ್ ಇರ್ತಾ ಇದ್ವಿ. ರೈಟ್. ಎಷ್ಟು ವಯಸ್ಸೀಗ ಶೌರ್ಯಗೆ? 8 years. 8 years. Right. Let's welcome Shaurya, please. Look at her. Wow, man. Hi. Hello, Shaurya. Hi, ಏನು ಓದ್ತಾ ಇದ್ದೀರಾ ನೀವು ಈಗ? third. Third. It's quite tall. Oh, wow. ಶೌರ್ಯನಿಗೆ ಅವನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವ್ರ ಅಮ್ಮನ ಥರ. ಇಲ್ಲಿ ಮಾತಿಲ್ಲ, ಮನೇಲಿ ಮಾತ್ರ ಮಾತು. Okay. ಆಮೇಲೆ ಅವ್ನು ಭಾಳ ಕ್ಲೋಸ್ ಆಗಿರೋದು ನನ್ನ ತಮ್ಮನ ಮಗ, ಫ್ರೆಂಡ್ಸ್ ಜೊತೆ. ಅವನದು ಅಂತ ಒಂದು ಸೆಟ್ ಆಫ್ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ನಾನು ಶೌರ್ಯ ತುಂಬಾ ಚಾಕ್ಲೇಟ್ ತಿಂತೀವಿ, ತುಂಬಾ ಐಸ್ ಕ್ರೀಮ್ ತಿಂತೀವಿ. ಅವ್ನ ಮಲಗಿಸಿ ಆದ್ಮೇಲೆ ನಾನು ತಿಂತೀನಿ. Right. Thank you so much. Thank you, Shaurya ಅವರೇ. Thank you so much. Thank you. Please come. ರೈಟ್. ಆ ಬೆಳ್ಳಿ ತೆರೆಯಿಂದ ಕಿರುತೆರೆಗೆ ಬರ್ತೀರಿ, ಒಂದು ದೊಡ್ಡ ಸಕ್ಸಸ್ ಕಾಣ್ತೀರಿ, ಬಿಗ್ ಬಾಸ್ ನ ಫಸ್ಟ್ ಸೀಸನ್ ನ ಗೆಲ್ತೀರಿ. ಅದು ನಮ್ಗೆಲ್ರಿಗೂ ಯಾಕೆ ಇಷ್ಟ ಆಯ್ತು ಅಂದ್ರೆ ವಿಜಯ್ ಅವರೇ, ಅಲ್ಲಿರೋರು ಹಲವರು ಏನೋ ಗಿಮಿಕ್ಸ್ ಮಾಡ್ತಾ ಇಂಪ್ರೆಸ್ ಮಾಡಕ್ಕೆ ಏನೇನೋ ಟ್ರೈ ಮಾಡ್ತಿದ್ದಾಗ ನೀವಾಗೇ ಇದ್ರಿ. ಯು ಡಿಂಟ್ ಟ್ರೈ ಎಕ್ಸ್ಟ್ರಾ ಏನು ಟ್ರೈ ಮಾಡಿದೆ. ನಿಮ್ಮ ಸ್ವಭಾವ ಹೇಗಿದೆಯೋ, ನಿಮ್ಮ ವ್ಯಕ್ತಿತ್ವದ ಗೆಲುವು ಆಯ್ತು ಅದು ಅನ್ಸುತ್ತೆ ನನಗೆ ಪರ್ಸನಲ್ ಆಗಿ. ಐ ಥಿಂಕ್ ಸೊ. ನಿಮ್ಮ ಬಿಗ್ ಬಾಸ್ ಅನುಭವ ಹೇಗಿತ್ತು ವಿಜಯ್? ಅದು ಮತ್ತೆ ನನಗೊಂದು ಐ ಓಪನರ್ ಚೀಫ್. ನನಗೆ ಬಂದು ನನಗೆ ಹೇಳಿದಾಗ ಸರಿ ಅಂತ ಬಂದು ಇವಳ ಹತ್ರ ಹೇಳ್ಕೊಂಡಾಗ ಶೀಸ್ ಅ ವೆರಿ ಬಿಗ್ ಕ್ರಿಟಿಕ್. ಶೀ ಇಸ್ ಅ ಬೆಸ್ಟ್ ಕ್ರಿಟಿಕ್ ಇನ್ ಮೈ ಲೈಫ್. ಅಂದರೆ ನಾನು ಕೇಳಿದ್ದು ಯಾವ ಥರ ಇತ್ತು ಅಂದರೆ, ಏನು ನಾನು ಹೋಗ್ಬೋದಾ ಅನ್ನೋ ಥರ ಕೇಳಿದೆ. ಏನು ಮಾಡ್ತಿದ್ರೆ ಇವಾಗ ಅಂದು. ನಾನು ಏನಿಲ್ಲ ಚಿನ್ನ, ಹೋಗಿ ಅಂದು. ಒಂದು ಅವಕಾಶ ಇದು, ಆ ಅವಕಾಶನ ನೀವು ಯಾಕೆ ಉಪಯೋಗಿಸ್ಕೋಬಾರ್ದು ಅನ್ನೋ ಒಂದು ಪಾಸಿಟಿವ್. ಸರಿ ಒಪ್ಕೊಂಡೆ. ಸೊ ಒಳಗೆ ಹೋದಾಗ ನಾನು ಅನ್ಕೊಂಡು ಹೋಗಿದ್ದು ಇಷ್ಟೇ, ಇರಕ್ಕೆ ಹೋಗ್ತಾ ಇದ್ದೀನಿ. ಇದ್ದಷ್ಟು ದಿವಸ ವಿಜಯ ರಾಘವೇಂದ್ರನಾಗಿದ್ದು, ಅಂದ್ರೆ ಚಿನ್ನೇಗೌಡ್ರ ಮಗ. ಹೇಗೋ ಟೈಮ್ ಚೆನ್ನಾಗಿದ್ದು, ಅವಕಾಶಗಳು ಬಂದು, ಒಳ್ಳೆ ಹೆಸರು ಮಾಡಿ ಒಂದು ಹಂತದಲ್ಲಿದ್ದಾಗ ಒಳಗೆ ಬಂದಿದ್ದೀನಿ. ಆಚೆ ಬರ್ಬೇಕಾದ್ರು ಅಷ್ಟನ್ನೂ ತಗೊಂಡು ವಾಪಸ್ ಬರಬೇಕು ಅನ್ನೋದೊಂದು ತಲೆಯಲ್ಲಿತ್ತು ಅಷ್ಟೇ.